ನನಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ. ನೀವು ಯಾವತ್ತೂ ಕೂಡ ಧರ್ಮ ಜಾತಿ ಮಾಡಲ್ಲ ಅಂತಕ್ಕಂಥ ನಂಬಿಕೆ ಇದೆ. ನಾವೆಲ್ಲ ಭಾರತೀಯರು, ನಾವೆಲ್ಲ ಕನ್ನಡಿಗರು, ಭಾರತೀಯ ಕನ್ನಡಿಗ. ನಾವು ಏನೇ ಭಾಷೆ, ಯಾವುದೇ ಭಾಷೆ ಮಾತಾಡಲಿ, ನೀವು ಯಾವುದೇ ಭಾಷೆ ಮಾತಾಡಿ, ಆದ್ರೆ ಕನ್ನಡಿಗ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ, ಭಾರತೀಯ ಅಂತ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಈ ದೇಶದ ರಕ್ಷಣೆಯಲ್ಲಿ ನೀವು ಮುಂಚೂಣಿಯಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕಾರ್ಯಪ್ಪನವರು, ತಿಮ್ಮಯ್ಯನವರು, ಅವರು ಇನ್ನೂ ಅನೇಕ ಜನ ಸೇವೆಯಲ್ಲಿದ್ದಾರೆ, ಇನ್ನು ಅನೇಕ ಜನ ನಿವೃತ್ತಿ ಹೊಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ದೊಡ್ಡ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಮೇಲು ಕೀಳು ಇರಬಾರದು, ಬಡವ ಬಲ್ಲಿದ ಇರಬಾರದು, ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ನೀವು ಕೂಡ ಆ ದಾರಿಯಲ್ಲಿ ನಡೀತಕ್ಕಂಥ ಎಲ್ಲ ಹುಡುಗರನ್ನ ಹೊಂದಿದ್ದೀರಿ ಅಂತಕ್ಕಂಥ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜಾತಿ ಮಾಡಲ್ಲ, ಧರ್ಮ ಮಾಡಲ್ಲ, ಮತ್ತೆ ವೈಯಕ್ತಿಕವಾಗಿ ನೋಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲ್ಲ. ಎಲ್ಲರೂ ಸಮಾನ ಅವಕಾಶಗಳು ಸಿಗಬೇಕು ಎಲ್ಲರಿಗೂ. ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು, ಸಮಾನ ಹಕ್ಕುಗಳು ಸಿಗಬೇಕು, ಸಮಾನತೆಯಿಂದ ಬಾಳಬೇಕು, ಸಮಾಜ ನಿರ್ಮಾಣ ಆಗಬೇಕು. ಬಹುಶಃ ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ನಂಬಿಕೆ, ವಿಶ್ವಾಸ. ಯಾಕಂತಂದ್ರೆ ನಾವು ಅಂತಿಮವಾಗಿ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಬಡತನ, ಶ್ರೀಮಂತಿಗೆ, ಜಾತಿ, ಧರ್ಮ ಇವುಗಳನ್ನ ಈ ದೂರ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವುದೇ ಧರ್ಮ ಇರಲಿ, ಜಾತಿ, ಅದು ಮನೆಯಲ್ಲಿ ಇರಬೇಕು, ಹೊರಗಡೆ ಇರಬಾರ್ದು. ನಿಮ್ಮಲ್ಲಿ ಆ ಗುಣ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ಕೊಡವರನ್ನ. ಯಾಕಂದ್ರೆ ನನಗೆ ಒಬ್ಬ ಕ್ಲಾಸ್ಮೇಟ್ ಇದ್ದ, ಸೋಮಯ್ಯ ಅಂತ ಕ್ಲಾಸ್ಮೇಟ್ ಇದ್ದ ಹೈಸ್ಕೂಲ್ನಲ್ಲಿ. 3 ವರ್ಷ ನಾನು ಅವನು ಕ್ಲಾಸ್ಮೇಟ್. ಆಗ ಕೊಡವರ ಆಚಾರ ವಿಚಾರಗಳು, ಕೊಡವರ ಸಮಾಜ ಸಂಸ್ಕೃತಿ, ಕೊಡವರ ಇತಿಹಾಸ ಇವನ್ನೆಲ್ಲರೂ ಕೂಡ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ. ಅದರಿಂದ ನೀವು ಯಾರು ಕೂಡ ಜಾತಿ ಮಾಡ್ತಕ್ಕಂಥ, ಧರ್ಮ ಮಾಡ್ತಕ್ಕಂಥ, ಜಾತ್ಯತೀತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಜನಗಳು ಅಂತಕ್ಕಂಥ ಮಾತುಗಳನ್ನು